ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಪೆಟ್ರೋಲ್ ಡೀಸೆಲ್ ಬೆಲೆ ದಿನೇ ದಿನೇ ಗಗನಕ್ಕೇರುತ್ತಿರುವ ಈ ಹೊತ್ತಿನಲ್ಲಿ ದೇಶದ ರೈತರು ಶ್ರೀಮಂತರಾಗಲು ಒಂದು ಅದ್ಭುತ ಅವಕಾಶ ಸಿಕ್ಕಿದೆ. ಅದೇ ಜಟ್ರೋಫಾ ಸಸ್ಯದ ಕೃಷಿ. ಈ ಸಸ್ಯವನ್ನ ಡೀಸೆಲ್ ಮರ ಎಂದು ಹೇಳಲಾಗುತ್ತದೆ. ಇದರ ಬೀಜಗಳಿಂದ ಬಯೋಡೀಸೆಲ್ ತಯಾರಿಸಬಹುದು ಮತ್ತು ಮಾರುಕಟ್ಟೆಯಲ್ಲಿ ಉತ್ತಮ ಬೆಲೆಯನ್ನ ಪಡೆದುಕೊಳ್ಳಬಹುದು. ಈ ಬೆಳೆಯ ವಿಶೇಷತೆ ಏನು ಅಂದರೆ ಕಡಿಮೆ ಫಲವತ್ತಾದ ಭೂಮಿಯಲ್ಲೂ ಇದನ್ನು ಬೆಳೆಸಬಹುದು. ಇದರ ಕೃಷಿಯಿಂದ ರೈತರು ಹೇಗೆ ಲಾಭ ಪಡೆದುಕೊಳ್ಳಬಹುದು ಅನ್ನೋದರ ಕಂಪ್ಲೀಟ್ ಮಾಹಿತಿ ಇಲ್ಲಿದೆ. ಜಟ್ರೋಫಾ ಸಸ್ಯದ ಬೀಜಗಳಿಂದ ಬಯೋಡೀಸೆಲ್ ಎಣ್ಣೆಯನ್ನ ಹೊರತೆಗೆಯಲಾಗುತ್ತದೆ. ಈ ಎಣ್ಣೆಯನ್ನ ಡೀಸೆಲ್ ವಾಹನಗಳನ್ನು ಓಡಿಸಲು ಬಳಸಬಹುದು ಮತ್ತು ಇದು ಮಾರುಕಟ್ಟೆಯಲ್ಲಿ ಉತ್ತಮ ಬೆಲೆಯನ್ನ ಸಹ ಪಡೆಯುತ್ತದೆ. ಜಟ್ರೋಫಾ ಕೃಷಿಯ ಅತಿ ದೊಡ್ಡ ಪ್ರಯೋಜನ ಅಂದ್ರೆ ಇದನ್ನು ಕಡಿಮೆ ಫಲವತ್ತಾದ ಭೂಮಿಯಲ್ಲಿ ಬೆಳೆಯಬಹುದು. ಇದರ ಬೀಜಗಳಿಂದ 25-30% ಎಣ್ಣೆಯನ್ನ ಹೊರ ತೆಗೆಯಬಹುದು. ರೈತರು 1 ಎಕರೆಗೆ ಸುಮಾರು 15,000ದಿಂದ 20,000 ರೂಪಾಯಿಗಳವರೆಗೆ ಆದಾಯ ಪಡೆಯುವ ಸಾಧ್ಯತೆಗಳಿವೆ. ಇನ್ನು ಈ ಡೀಸೆಲ್ ಮರವನ್ನ ಉತ್ತರ ಪ್ರದೇಶ, ಮಧ್ಯಪ್ರದೇಶ, ರಾಜಸ್ಥಾನ್, ಮಹಾರಾಷ್ಟ್ರ, ಕರ್ನಾಟಕ ಮತ್ತು ಗುಜರಾತ್ನ ಕೆಲವು ಭಾಗಗಳಲ್ಲಿ ರೈತರು ಈಗಾಗಲೇ ಬೆಳೆಸುತ್ತಿದ್ದಾರೆ. ಇದರ ಎಲೆಗಳನ್ನ ಗೊಬ್ಬರ ತಯಾರಿಸಲು ಸಹ ಉಪಯೋಗಿಸಬಹುದು. ಜಟ್ರೋಫಾ ಗಿಡಗಳನ್ನ ಮೊದಲು ನರ್ಸರಿಯಲ್ಲಿ ಬೀಜಗಳಿಂದ ತಯಾರಿಸಿ ನಂತರ ಹೊಲಕ್ಕೆ ಸ್ಥಳಾಂತರಿಸಲಾಗುತ್ತದೆ. ಈ ಸಸ್ಯಗಳನ್ನ ಸುಮಾರು 2 ವರ್ಷಗಳಲ್ಲಿ ಫಲ ನೀಡಲು ಪ್ರಾರಂಭಿಸುತ್ತವೆ. ಜಟ್ರೋಫಾ ಕೃಷಿ ಅತ್ಯುತ್ತಮ ವೈಶಿಷ್ಟ್ಯ ಅಂದ್ರೆ ಒಮ್ಮೆ ಜಟ್ರೋಫಾ ಸಸ್ಯವನ್ನ ನೆಟ್ಟರೆ ಅದು ಬರೋಬ್ಬರಿ 50 ವರ್ಷಗಳವರೆಗೆ ನಿರಂತರವಾಗಿ ಫಲ ನೀಡುತ್ತದೆ. ಅಂದ್ರೆ ಇದನ್ನ ಮತ್ತೆ ಮತ್ತೆ ನೆಡುವ ಅಗತ್ಯತೆ ಇಲ್ಲ. ಈ ಬೆಳೆಗೆ ಹೆಚ್ಚಿನ ಕಾಳಜಿ ಕೂಡ ಬೇಕಾಗಿಲ್ಲ. ಇದನ್ನು ಬೆಳೆಯಲು ಉಷ್ಣವಲಯದ ಹವಾಮಾನ ಬೇಕಾಗುತ್ತದೆ ಅಷ್ಟೇ. ಇದಲ್ಲದೆ ರೈತರಿಗೆ ಇರುವ ಮತ್ತೊಂದು ನೆಮ್ಮದಿಯ ವಿಷಯ ಏನಪ್ಪಾ ಅಂದ್ರೆ ಜಟ್ರೋಫಾ ಈ ಗಿಡಗಳನ್ನ ಹೊಲದ ಸುತ್ತಲೂ ಬೇಲಿಯಾಗಿ ಕೂಡ ನೆಡಬಹುದು. ಈ ಸಸ್ಯವನ್ನ ಯಾವುದೇ ಪ್ರಾಣಿಗಳು ಸಹ ತಿನ್ನೋದಿಲ್ಲ. ಆದ್ದರಿಂದ ಜಾನುವಾರುಗಳಿಂದಾಗುವ ಬೆಳೆ ನಷ್ಟದ ಭಯ ಇಲ್ಲ. ಒಟ್ಟಿನಲ್ಲಿ ಕಡಿಮೆ ಖರ್ಚಿನಲ್ಲಿ ಕನಿಷ್ಠ ಫಲವತ್ತಾದ ಭೂಮಿಯಲ್ಲೂ 50 ವರ್ಷಗಳವರೆಗೆ ನಿರಂತರ ಆದಾಯ ನೀಡುವ ಈ ಜಟ್ರೋಫಾ ಕೃಷಿ ರೈತರ ಅದೃಷ್ಟವನ್ನೇ ಬದಲಾಯಿಸಬಲ್ಲದು. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.